ಕರ್ನಾಟಕದ ವಿಧಾನಸಭಾ ಚುನಾವಣೆ 2023 ಮುಗಿದು ಕೇವಲ 2 ವರ್ಷಗಳಲ್ಲಿ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನ ನೀಡಿದ್ದ ರಾಜ್ಯವು ಈಗ ಚುನಾವಣೆ ನಡೆದರೆ ಅದನ್ನು ತಿರಸ್ಕರಿಸುತ್ತದೆ. ಪೀಪಲ್ಸ್ ಪಲ್ಸ್ ಕೊಡೋ ಸಮೀಕ್ಷೆ ವರದಿ ಹೀಗೆ ಹೇಳಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಸಮುದಾಯಗಳು ಮತ್ತು ಪ್ರದೇಶಾದ್ಯಂತ ಬೆಳೆಯುತ್ತಾ ಇರುವಂತಹ ಅಸಮಾಧಾನ ಸಮೀಕ್ಷೆಯಿಂದ ಹೊರಬಂದಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಮತ್ತು ಭಾರತೀಯ ಜನತಾ ಪಕ್ಷ ಪರವಾಗಿ ಹೇಗೆ ಬೆಂಬಲವನ್ನ ಏರಿಕೆ ಆಗ್ತಾ ಇದೆ ಎಂಬುದು ಸಮೀಕ್ಷೆ ಹೇಳಿದೆ. 2023ರ ಚುನಾವಣಾ ಫಲಿತಾಂಶ ಬಳಿಕ ರಾಜಕೀಯದಲ್ಲಿ ಬದಲಾವಣೆಯಾಗಿದೆ. ಸಮೀಕ್ಷೆಯ ವರದಿಯಂತೆ ಇಂದು ಚುನಾವಣೆ ನಡೆದರೆ ಬಿಜೆಪಿ ತನ್ನ ಸೀಟುಗಳನ್ನು ದ್ವಿಮುಖಗೊಳಿಸಲಿದೆ. ಇಂತಹ ಬದಲಾವಣೆ ಯಾಕೆ ಆಗ್ತಿದೆ? ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಆಡಳಿತದಲ್ಲಿ ಭರವಸೆಗಳನ್ನು ಈಡೇರಿಸಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ. ಆಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಂಗ್ರೆಸ್ ಮೇಲೆ ಜನರು ಇಟ್ಟಿದ್ದಂಥ ಭರವಸೆ ಮುಗಿದಿದೆ ಮತ್ತು ಕನ್ನಡಿಗರ ಸಹನೆ ಸಹ ಕಡಿಮೆಯಾಗಿದೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತಗಳಿಕೆ ಲೆಕ್ಕಾಚಾರವನ್ನು ಬಿಜೆಪಿ ಸಂಪೂರ್ಣವಾಗಿ ಬುಡಮೇಲು ಮಾಡಿದೆ. ಇನ್ನು ಬಿಜೆಪಿ ಪರವಾದ ಭಾರಿ ಅಲೆ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೆ ಸಂಪೂರ್ಣವಾಗಿ ನಿಂತರೂ ಸಹ ಇಂದು ಕೇವಲ ಗಿಮಿಕ್ ಎಂಬುದು ಸಾಬೀತಾಗಿದೆ. ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಅಥವಾ ಕೆಲವೇ ವರ್ಗಕ್ಕೆ ನೀಡಲಾಗಿದೆ. ಜನರು ಅಭಿವೃದ್ಧಿ, ದೃಢತೆ ಮತ್ತು ಸಮಗ್ರತೆಗಾಗಿ ಬಿಜೆಪಿ ಕಡೆ ನೋಡ್ತಾ ಇದ್ದಾರೆ.